ಹರೇ ರಾಮ. ಮೊಟ್ಟ ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡ ವಾರ್ತಾವಾಹಿನಿಗೆ ದೊಡ್ಡ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ಇದು ಹೊಸ ಹೆಜ್ಜೆ, ದಿಟ್ಟ ಹೆಜ್ಜೆ ಮತ್ತು ತುಂಬ ಒಳ್ಳೆಯ ಹೆಜ್ಜೆ. ಸಮಾಜದಲ್ಲಿ ಒಂದು ಕೂಗಿದೆ, ಮಾಧ್ಯಮಗಳಲ್ಲಿ ತುಂಬ ನಕಾರಾತ್ಮಕತೆ ಇದೆ ಅನ್ನೋ ಒಂದು ಕೂಗಿದೆ. ಒಂದು ಮಟ್ಟಿಗೆ ಅದು ಸತ್ಯನೂ ಕೂಡ ಹೌದು. ಪತ್ರಿಕೆ ತೆಗೆದಾಗ ಅಥವಾ ವಾರ್ತಾವಾಹಿನಿಗಳನ್ನು ನೋಡುವಾಗ ತುಂಬ ಸಮಾಜದ ನಕಾರಾತ್ಮಕ ಸಂಗತಿಗಳು ಕಂಡು ಬರ್ತಾ ಇರ್ತವೆ. ಮನಸ್ಸನ್ನು ಕಟ್ಟೋದಕ್ಕಿಂತ ಮುರಿತವೆ ಅವು, ಆದರೆ ಇದು ಮನಸ್ಸನ್ನು ಕಟ್ಟತ್ತೆ, ಜೀವನವನ್ನು ಕಟ್ಟತ್ತೆ. ಅಂತಹ ಒಂದು ಕಾರ್ಯಕ್ರಮವನ್ನು ಈ ಒಂದು ವಾರ್ತಾವಾಹಿನಿ ಮಾಡ್ತಾಯಿದೆ. ಬಹುಶಃ ಅಂದರೆ ಇದು ಕೇವಲ ಲಾಭಾಕಾಂಕ್ಷೆಯ ಕಾರ್ಯಕ್ರಮ ಅಲ್ಲ ಅಂತ ಅನ್ಕೋತೀವಿ. ಯಾಕೆಂದರೆ ಲಾಭಾಕಾಂಕ್ಷೆ ಕಾರ್ಯಕ್ರಮ ಬೇರೆ ಥರ ಇರುತ್ತೆ. ಇದು ಸಮಾಜದ ಬಗ್ಗೆ ಕಾಳಜಿಯಿಂದ ಮಾಡ್ತಾ ಇರೋಂಥ ಕಾರ್ಯಕ್ರಮ. ಈ ವಾರ್ತಾವಾಹಿನಿಗೆ ಸಮಾಜದ ಬಗ್ಗೆ ಇರ್ತಕ್ಕಂಥ ಬದ್ಧತೆಯನ್ನು ವ್ಯಕ್ತಪಡಿಸೋಂಥ ಕಾರ್ಯಕ್ರಮ. ತುಂಬ ಅಭಿನಂದನೆಗಳು ರಿಪಬ್ಲಿಕ್ ಕನ್ನಡಕ್ಕೆ. ನಿಮ್ಮ ದಾರಿಯಲ್ಲಿ ಎಲ್ಲರೂ ಬರೋ ಥರ ಆಗಲಿ ಮುಂದೆ ಬರೋ ದಿನಗಳಲ್ಲಿ ಎನ್ನುವ ಹಾರೈಕೆ ನಮ್ಮದು. ಅದು ಸಮಾಜಕ್ಕೆ ತುಂಬ ಒಳ್ಳೆಯದು. ಒಂದೆರಡು ಸಂಗತಿಗಳನ್ನು ಮಾತು ಶುರು ಮಾಡೋದಕ್ಕಿಂತ ಮುಂಚೆ, ಒಂದು, ನಾವು ಈಗ ಆಡೋ ಕೆಲವು ಮಾತುಗಳಲ್ಲಿ ತುಂಬ ಪಾಂಡಿತ್ಯಕ್ಕೆ ಹೋಗಿದೆ ಅಥವಾ ತುಂಬ ತಾಂತ್ರಿಕ ವಿಷಯಗಳಿಗೆ ಹೋಗಿದೆ. ಆದಷ್ಟು ಸರಳವಾಗಿ ಏನು ಹೇಳೋಕ್ಕೆ ಸಾಧ್ಯನೋ ಸಮಾಜಕ್ಕೆ ಅದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ಮಸಾಲೆ ಅನ್ನೋದು ಇಲ್ಲದೆ ಇರ್ಬೋದು, ಇದರಲ್ಲಿ ಒಂದು ಚೂರು ಇಲ್ಲದೆ ಇರ್ಬೋದು, ಸಪ್ಪೆ ಆಗ್ಬೋದು. ಆರೋಗ್ಯಕ್ಕೆ ಸಪ್ಪೆ ತುಂಬ ಮುಖ್ಯ, ಹಾಗಾಗಿ ಸಹಿಸ್ಕೋತೀರಿ ಅಂತ ನಾವು ಅನ್ಕೋತೀವಿ. ಇನ್ನೊಂದು, ಆದಷ್ಟು ಶುದ್ಧ ಕನ್ನಡ ಮಾತಾಡೋ ಪ್ರಯತ್ನ ಇರುತ್ತೆ. ಅದೇನು ಆಗ್ಬಿಡುತ್ತೆ ಪೂರ್ತಿ ಅಂತಲ್ಲ, ಪ್ರಯತ್ನ ಇರುತ್ತೆ ಅದು. ಹಾಗಾಗಿ ನಿಮ್ಗೆ ಭಾಷೆ ಸ್ವಲ್ಪ ವಿಚಿತ್ರ ಅಂತ ಅನಿಸಿದರೆ ಅದನ್ನು ಕೂಡ ಸಹಿಸ್ಕೋತೀರಿ ಎಂಬುದಾಗಿ ಭಾವಿಸ್ತಾ, ಆರೋಗ್ಯದ ಬಗ್ಗೆ ಹೋಗೋದಾದರೆ, ಐಶ್ವರ್ಯ ಹೋದರೆ ಐಶ್ವರ್ಯ ಹೋಯಿತು ಅಷ್ಟೇ, ಅಧಿಕಾರ ಹೋದರೆ ಅಧಿಕಾರ ಹೋಯಿತು ಅಷ್ಟೇ, ಆದರೆ ಆರೋಗ್ಯ ಹೋದರೆ ಎಲ್ಲ ಹೋಯಿತು, ಏನು ಉಳಿಯೋದಿಲ್ಲ. ನೀವು ಏನೇ ಆಗಿರಿ ನಿಮ್ಗೆ ಆರೋಗ್ಯ ಬೇಕಾಗುತ್ತೆ ತುಂಬ ಮುಖ್ಯವಾಗಿ ಅಂತ. ನಾಡನ್ನಾಳುವ ಪ್ರಭು ಆಗಿರಿ ಅಥವಾ ನಿತ್ಯದ ಬದುಕಿಗೆ ಕೂಲಿ ಮಾಡ್ತಕ್ಕಂಥ ಕಾರ್ಮಿಕ ಆಗಿರಿ, ಸಾಧನೆ ಮಾಡುವಂಥ ಯೋಗಿ ಆಗಿರಿ, ಇದಿಲ್ಲದೆ ಈ 3 ಅಕ್ಷರದ ಆರೋಗ್ಯ ಅನ್ನೋ ಸಂಗತಿ ಇಲ್ಲದೆ ನಿಮಗೆ ನೀವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಅದನ್ನು ಆಯುರ್ವೇದ ಈ ಭಾಷೆಯಲ್ಲಿ ಹೇಳ್ತು, ಧರ್ಮ ಅರ್ಥ ಕಾಮ ಮೋಕ್ಷಾಣ ಆರೋಗ್ಯಂ ಮೂಲಂ ಉತ್ತಮಂ. ಇದೇ ಬೇರು ಅಂತ. ಈಗ ಅರ್ಥ ಕಾಮ ಅಂದರೆ ನೀವು ಹಣ ಸಂಪಾದನೆ ಮಾಡಬೇಕು, ಆರೋಗ್ಯ ಬೇಕು. ಸುಖ ಪಡಬೇಕು, ಆರೋಗ್ಯ ಬೇಕು. ಧರ್ಮಾಚರಣೆ ಮಾಡಬೇಕು, ಆರೋಗ್ಯ ಬೇಕು. ಮೋಕ್ಷ ಸಾಧನೆ ಮಾಡಬೇಕು, ಆರೋಗ್ಯ ಬೇಕು. ಏನೇ ಮಾಡೋದಾದರೂ ಕೂಡ ಆರೋಗ್ಯ ತುಂಬ ಮೂಲ ಎಂಬುದಾಗಿ ಆಯುರ್ವೇದ ಹೇಳ್ತು. ಈಗ ಆರೋಗ್ಯ ಹೋದರೆ ಎಲ್ಲ ಹೋಯಿತು ಅಂತ ಅನ್ಬೇಕಾದ್ರೆ ಆರೋಗ್ಯ ಹೇಗೆ ಹೋಗುತ್ತೆ ಅಂತ, ಹೋಗೋ ದಾರಿ ಯಾವುದು, ಎಲ್ಲಿಂದ ಹೋಗುತ್ತೆ ಆರೋಗ್ಯ ಅಂತ ಇಟ್ಕೊಳ್ಳೋದು ಹೇಗೆ ಅನ್ನೋದು ಮುಖ್ಯವಾಗಿರುವಂಥ ಪ್ರಶ್ನೆ. ಆ ಪ್ರಯತ್ನ ತಾನೇ ಇದು. ಎಲ್ರಿಗೂ ಆರೋಗ್ಯ ಇಟ್ಕೊಳ್ಳೋದು ಹೇಗೆ, ಹೋಗದೇ ಇರೋ ಥರ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸೋ ಪ್ರಯತ್ನ ತಾನೇ ಈ ಕಾರ್ಯಕ್ರಮ ಅಂತ. ಹಾಗಾಗಿ ಅಲ್ಲಿಗೆ ನಾವು ಹೋಗೋದಾದರೆ ನಮಗೊಂದು ಕನ್ನಡದ ಗಾದೆ ನೆನಪಾಗುತ್ತೆ. ಆ ಗಾದೆ ಈ ಥರ ಇದೆ, ಬಡವ ನೀ ಮಡಗಿದಂಗಿರು ಅಂತ ಒಂದು ಗಾದೆ ಇದೆ. ಬಡವ ನೀ ಮಡಗಿದಂಗಿರು ಅಂದರೆ ಇಟ್ಟು ಹಾಗೆ ಇರು ಅಂತ. ಪ್ರಕೃತಿ ನನ್ನನ್ನು ಹೇಗೆ ಇಟ್ಟಿದೆಯೋ ಹಾಗಿರು ಅಂತ. ಅದಕ್ಕೆ ವ್ಯತ್ಯಾಸವಾಗಿರಬೇಡ, ತೊಂದರೆ ಆಗುತ್ತೆ ತುಂಬ ಅಂತ. ಈ ಪ್ರಕೃತಿ ಇಟ್ಟಾಗಿರಬೇಕು ಅಂದರೆ ಏನು ಅಂದರೆ ಅದನ್ನ ಈ ಥರ ನಾವು ತಗೋಬೋದು. ಉದಾಹರಣೆಗೆ ಸಾಯಂಕಾಲ ಆಗತ್ತೆ, ಪ್ರಕೃತಿ ಕತ್ಲು ಮಾಡುತ್ತೆ ಎಲ್ಲ ಕಡೆಗೂ. ಏನು ಸಂದೇಶ ಅಂದರೆ ನಿದ್ದೆ ಮಾಡುವಂಥ ಸಂದೇಶ. ರಾತ್ರಿ ಚೆನ್ನಾಗಿ ಕಣ್ಕಾಣೋಂಥ ಪ್ರಾಣಿಗಳಿರ್ತವೆ. ಸಿಂಹ ಇದೆ, ಹುಲಿ ಇದೆ ಅಥವಾ ಚಿರತೆ ಇದೆ, ರಾತ್ರಿ ಬೇಟೆ ಆಡಬೇಕು ಅವು. ಹಾಗಾಗಿ ಅಂಥ ಕಣ್ಣನ್ನು ಅವುಗಳಿಗೆ ಪ್ರಕೃತಿ ಕೊಟ್ಟಿದೆ, ನಮಗೆ ಕೊಟ್ಟಿಲ್ಲ ಅಂಥ ಕಣ್ಣನ್ನು ಪ್ರಕೃತಿ. ರಾತ್ರಿ ನಮಗೆ ಕಾಣಿಸಲ್ಲ ಕತ್ಲಲ್ಲಿ. ಯಾಕೆ ಹಾಗಿಟ್ಟಿದೆ ಪ್ರಕೃತಿ ಅಂದರೆ ನಿದ್ದೆ ಮಾಡು ಅಂತ. ನಾವು ಮಾಡಲ್ಲ. ರಾತ್ರಿ ಪ್ರಕೃತಿ ಕತ್ಲು ಮಾಡುತ್ತೆ, ನಾವು ದೀಪ ತುಂಬ ಜಾಜ್ವಲ್ಯಮಾನವಾದ ದೀಪಗಳನ್ನ ಇಟ್ಕೊಂಡು ಜೀವನ ಮಾಡೋಕ್ಕೆ ಹೋಗ್ತೀವಿ. ಅಂದರೆ ಪ್ರಕೃತಿಗೆ ವಿರುದ್ಧವಾಗಿರುವಂಥ ನಡೆ ಇದು ಅಂತ. ಇಲ್ಲಿ ಆರೋಗ್ಯ ಕೆಡುವಂಥದ್ದು ಅಂತ. ಬೆಳಗಾದರೆ ಎಲ್ಲೆಡೆ ಬೆಳಕು ಬೆಳಕು ಬೆಳಕು, ತುಂಬ ಬೆಳಕು. ಪ್ರಕೃತಿ ಸಂದೇಶ ಏನಂದ್ರೆ ಕೆಲಸ ಮಾಡು ಅಂತ.
ತುಂಬ ಸರಳ ಸೂತ್ರ ಅಂತ. ನಮ್ಮ ಆರೋಗ್ಯಶಾಸ್ತ್ರ, ಪಾರಂಪರಿಕ ಆರೋಗ್ಯಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಆರೋಗ್ಯಕ್ಕೆ ತುಂಬ ಮುಖ್ಯವಾಗಿ ಬೇಕಾಗುವಂಥದ್ದು ಈ ಮೂಲಭೂತ ಸಂಗತಿಗಳು ಅಂತ. ನಿದ್ದೆ ಮತ್ತು ಆಹಾರ ಅಂತ. ನಿದ್ದೆ ಮತ್ತು ಆಹಾರ, ನಮ್ಮ ಚಟುವಟಿಕೆಗಳು, ಅದನ್ನು ಹೇಳ್ತಾ ಇದೆ ಅದು. ಈಗ ನೀವು ಕೆಲಸ ಮಾಡೋ ಹೊತ್ತಿಗೆ ನಿದ್ದೆ ಮಾಡೋ ಹೊತ್ತಿಗೆ ಕೆಲಸ ಮಾಡಿದರೆ ಪ್ರಕೃತಿ ಒಪ್ಪಲ್ಲ ಅದನ್ನು ಆಯುರ್ವೇದದ ಭಾಷೆಯಲ್ಲಿ ಹೇಳೋದಾದರೆ, ನೀವು ರಾತ್ರಿ ಎಚ್ಚರ ಇದ್ದರೆ ವಾತ ವಿಕಾರ ಆಗತ್ತೆ, ಹಗಲು ನಿದ್ದೆ ಮಾಡಿದರೆ ಕಫ ವಿಕಾರ ಆಗತ್ತೆ. ಇರೋದೇ 3: ವಾತ, ಪಿತ್ತ, ಕಫ. 2 ವಿಕಾರ ಆದರೆ ಏನು ಉಳಿತು? 2 ವಿಕಾರ ಆದರೆ 3ನೇದನ್ನು ಕೆಡಿಸುತ್ತೆ ಅದು. 2 ಕೆಟ್ಟರೆ 3ನೇದನ್ನು ಕೆಡಿಸುತ್ತೆ ಅದು. ಏನು ಉಳಿಯಲ್ಲ ಆಮೇಲೆ ಅಂತ. ಅದು ಇವತ್ತಿನ ಜೀವನ ಪದ್ಧತಿ ತುಂಬ ವ್ಯತ್ಯಾಸ ಇದ್ಬಿಟ್ಟಿದೆ. ಈ ಥರ ಇಲ್ಲ, ಇದಕ್ಕೆ ಬೇಕಾದಾಗಿಲ್ಲ. ಇವತ್ತಿನ ಜೀವನ ಹೇಗಿದೆ ಅಂದರೆ, ರಾತ್ರಿನೇ ಇಲ್ಲ ಅಂತ, ಬರೀ ಹಗಲು ಮಾತ್ರ ಅಂತ. ಹಗಲು ಸೂರ್ಯ, ರಾತ್ರಿ ನಮ್ಮ ಸೂರ್ಯ, ನಮ್ಮ ದೀಪಗಳು ತುಂಬ ಕೆಲಸ ಮಾಡ್ತಾ ಇರುತ್ತೆ ಅಂತ. ಹಾಗೆ ಈ ಬೇಸಿಕ್ ಥಿಂಗ್ಸ್ ಅಥವಾ ಮೂಲಭೂತ ಸಂಗತಿಗಳು ಅಂತ ಏನಿದೆ, ಇದನ್ನು ಸರಿಪಡಿಸ್ಕೊಳ್ತಾ ಇದ್ರೆ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ರಾತ್ರಿ ನಿದ್ದೆ ಮಾಡಬೇಕು, ಹಗಲು ಕೆಲಸ ಮಾಡಬೇಕು. ಸಂಧ್ಯಾಕಾಲ ಬಂದರೆ ಅಂತರ್ಮುಖಿ ಆಗಬೇಕು. ಯಾಕೆಂದರೆ ರಾತ್ರಿ ತಮೋಗುಣ ಅದು ಕತ್ತಲನ್ನುಂಟು ಮಾಡುತ್ತೆ, ನಿದ್ದೆ ಮಾಡು ಅಂತ ಹೇಳುತ್ತೆ ಅದು. ಹಗಲು ರಜೋಗುಣ ಬೆಳಕನ್ನು ಮಾಡುತ್ತೆ, ಅದು ಕೆಲಸ ಮಾಡು ಅಂತ ಹೇಳುತ್ತೆ. ಈ ಸಂಧಿ ಬರುತ್ತಲ್ಲ, ಸಂಧ್ಯಾ ಅಂದರೆ ಅದು ಅಂತ. ಹಗಲು ರಾತ್ರಿ ಸೇರೋ ಜಾಗ, ರಾತ್ರಿ ಮತ್ತು ಹಗಲು ಸೇರೋ ಜಾಗ ಬೆಳಗ್ಗೆ. ಅದು ಈ ಸಮಯಗಳಲ್ಲಿ ನಾವು ಅಂತರ್ಮುಖಿ ಆಗಬೇಕು, ಧ್ಯಾನ ಮಾಡಬೇಕು. ಈ ಸಂಧ್ಯಾ ಅನ್ಬೇಕಾದ್ರೆ ಈ ಧ್ಯಾ ಅನ್ನೋದು ಅಂತರ್ಮುಖತೆಯನ್ನು ಹೇಳುತ್ತೆ. ಮನುಷ್ಯ ಒಂದಷ್ಟು ತನ್ನ ಬಗ್ಗೆನೂ ಯೋಚನೆ ಮಾಡಬೇಕು, ತನ್ನ ಪಾಡಿ ತಾನಿರೋದನ್ನು ಕಲಿಬೇಕು. ಹಾಗಿದ್ದರೆ ಮಾನಸಿಕ ಸ್ವಾಸ್ಥ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಿಲ್ಲದೆ ಇದ್ದರೆ ಮನಸ್ಸು ಕೆಡುತ್ತೆ, ಮನಸ್ಸು ಕೆಟ್ಟರೆ ಎಲ್ಲವೂ ಕೆಡುತ್ತೆ. ಮನಸ್ಸು ಒಂದು ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಮ್ಮ ಪರಂಪರೆ ಹೇಳುತ್ತೆ. ಎಲ್ಲ ರೋಗಗಳಿಗೂ ಮನಸ್ಸು ಮೂಲ ಅಂತ ಇನ್ನೊಂದು ರೀತಿಯಿಂದ ಹೇಳುತ್ತೆ ಅದು ಅಂತ. ಮನಸ್ಸು ಕೆಡೋದು ಯಾವಾಗ ಅಂದರೆ, ಒಂದಿಷ್ಟು ಚಿತ್ತ ವಿಶ್ರಾಂತಿಗೆ ಅವಕಾಶ ಕೊಡದೇ ಇದ್ದಾಗ ಅಂತ. ಆ ಸಮಯ ಯಾವುದಂದ್ರೆ ಸಂಧ್ಯಾಕಾಲಗಳು. ಸಾಯಂಕಾಲ ಅಂದರೆ ಕತ್ಲಾಗ್ತಾ ಇದೆ ಅಂದರೆ ಒಳಗಡೆ ಬೆಳಕು ಮಾಡ್ಕೊ ಅಂತ. ಒಂಚೂರು ಹೊತ್ತು ಧ್ಯಾನ ಮಾಡು, ಒಂಚೂರು ಹೊತ್ತು ಯೋಗ ಮಾಡು, ಒಂಚೂರು ಹೊತ್ತು ಭಜನೆ ಮಾಡು, ಒಂಚೂರು ಹೊತ್ತು ನಿನ್ನ ಪಾಡ್ರೆ ನೀ ಇರು, ಒಂದು ಸ್ವಲ್ಪ ಹೊತ್ತು ನಿನ್ನ ಬಗ್ಗೆ ನೀ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು, ಆತ್ಮಾನುಸಂಧಾನ ಮಾಡು. ಇದನ್ನು ಮಾಡ್ತಾ ಇಲ್ಲ, ಇದು ಯಾವುದನ್ನು ಕೂಡ ನಾವು ಮಾಡ್ತಾ ಇಲ್ಲ. ಹರೇ ರಾಮ. ಮೊಟ್ಟ ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡ ವಾರ್ತಾವಾಹಿನಿಗೆ ದೊಡ್ಡ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ಇದು ಹೊಸ ಹೆಜ್ಜೆ, ದಿಟ್ಟ ಹೆಜ್ಜೆ ಮತ್ತು ತುಂಬ ಒಳ್ಳೆ ಹೆಜ್ಜೆ. ಸಮಾಜದಲ್ಲಿ ಒಂದು ಕೂಗಿದೆ, ಮಾಧ್ಯಮಗಳಲ್ಲಿ ತುಂಬ ನಕಾರಾತ್ಮಕತೆ ಇದೆ ಅನ್ನೋ ಒಂದು ಕೂಗಿದೆ. ಒಂದು ಮಟ್ಟಿಗೆ ಅದು ಸತ್ಯನೂ ಕೂಡ ಹೌದು. ಪತ್ರಿಕೆ ತೆಗೆದಾಗ ಅಥವಾ ವಾರ್ತಾವಾಹಿನಿಗಳನ್ನ ನೋಡುವಾಗ ತುಂಬ ಸಮಾಜದ ನಕಾರಾತ್ಮಕ ಸಂಗತಿಗಳು ಕಂಡು ಬರ್ತಾ ಇರ್ತವೆ. ಮನಸ್ಸನ್ನು ಕಟ್ಟೋದಕ್ಕಿಂತ ಮುರಿತವೆ ಅವು, ಆದರೆ ಇದು ಮನಸ್ಸನ್ನು ಕಟ್ಟುತ್ತೆ, ಜೀವನನ್ನು ಕಟ್ಟುತ್ತೆ. ಅಂತಹ ಒಂದು ಕಾರ್ಯಕ್ರಮವನ್ನು ಈ ಒಂದು ವಾರ್ತಾವಾಹಿನಿ ಮಾಡ್ತಾ ಇದೆ. ಬಹುಶಃ ಅಂದರೆ ಇದು ಕೇವಲ ಲಾಭಾಕಾಂಕ್ಷೆಯ ಕಾರ್ಯಕ್ರಮ ಅಲ್ಲ ಅಂತ ಅನ್ಕೋತೀವಿ. ಯಾಕೆಂದರೆ ಲಾಭಾಕಾಂಕ್ಷೆ ಕಾರ್ಯಕ್ರಮ ಬೇರೆ ಥರ ಇರುತ್ತೆ. ಇದು ಸಮಾಜದ ಬಗ್ಗೆ ಕಾಳಜಿಯಿಂದ ಮಾಡ್ತಾ ಇರೋಂಥ ಕಾರ್ಯಕ್ರಮ. ಈ ವಾರ್ತಾವಾಹಿನಿಗೆ ಸಮಾಜದ ಬಗ್ಗೆ ಇರ್ತಕ್ಕಂಥ ಬದ್ಧತೆಯನ್ನು ವ್ಯಕ್ತಪಡಿಸೋಂಥ ಕಾರ್ಯಕ್ರಮ. ತುಂಬ ಅಭಿನಂದನೆಗಳು ರಿಪಬ್ಲಿಕ್ ಕನ್ನಡಕ್ಕೆ. ನಿಮ್ಮ ದಾರಿಯಲ್ಲಿ ಎಲ್ಲರೂ ಬರೋ ಥರ ಆಗಲಿ ಮುಂದೆ ಬರೋ ದಿನಗಳಲ್ಲಿ ಎನ್ನುವ ಹಾರೈಕೆ ನಮ್ಮದು. ಅದು ಸಮಾಜಕ್ಕೆ ತುಂಬ ಒಳ್ಳೆಯದು. 1-2 ಸಂಗತಿಗಳನ್ನು ಮಾತು ಶುರು ಮಾಡೋದಕ್ಕಿಂತ ಮುಂಚೆ, ಒಂದು, ನಾವು ಈಗ ಆಡೋ ಕೆಲವು ಮಾತುಗಳಲ್ಲಿ ತುಂಬ ಪಾಂಡಿತ್ಯಕ್ಕೆ ಹೋಗದೆ ಅಥವಾ ತುಂಬ ತಾಂತ್ರಿಕ ವಿಷಯಗಳಿಗೆ ಹೋಗದೆ ಆದಷ್ಟು ಸರಳವಾಗಿ ಏನು ಹೇಳೋಕ್ಕೆ ಸಾಧ್ಯನೋ ಸಮಾಜಕ್ಕೆ ಅದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ಮಸಾಲೆ ಅನ್ನೋದು ಇಲ್ಲದೆ ಇರ್ಬೋದು, ಇದರಲ್ಲಿ ಒಂದು ಚೂರು ಇಲ್ಲದೆ ಇರ್ಬೋದು, ಸಪ್ಪೆ ಆಗ್ಬೋದು. ಆರೋಗ್ಯಕ್ಕೆ ಸಪ್ಪೆ ತುಂಬ ಮುಖ್ಯ, ಹಾಗಾಗಿ ಸಹಿಸ್ಕೋತೀರಿ ಅಂತ ನಾವು ಅನ್ಕೋತೀವಿ. ಇನ್ನೊಂದು, ಆದಷ್ಟು ಶುದ್ಧ ಕನ್ನಡ ಮಾತಾಡೋ ಪ್ರಯತ್ನ ಇರುತ್ತೆ. ಅದೇನು ಆಗ್ಬಿಡುತ್ತೆ ಪೂರ್ತಿ ಅಂತಲ್ಲ, ಪ್ರಯತ್ನ ಇರುತ್ತೆ ಅದು. ಹಾಗಾಗಿ ನಿಮ್ಗೆ ಭಾಷೆ ಸ್ವಲ್ಪ ವಿಚಿತ್ರ ಅಂತ ಅನಿಸಿದರೆ ಅದನ್ನು ಕೂಡ ಸಹಿಸ್ಕೋತೀರಿ ಎಂಬುದಾಗಿ ಭಾವಿಸ್ತಾ, ಆರೋಗ್ಯದ ಬಗ್ಗೆ ಹೋಗೋದಾದರೆ, ಐಶ್ವರ್ಯ ಹೋದರೆ ಐಶ್ವರ್ಯ ಹೋಯಿತು ಅಷ್ಟೇ, ಅಧಿಕಾರ ಹೋದರೆ ಅಧಿಕಾರ ಹೋಯಿತು ಅಷ್ಟೇ. ಆದರೆ ಆರೋಗ್ಯ ಹೋದರೆ ಎಲ್ಲ ಹೋಯಿತು, ಏನು ಉಳಿಯೋದಿಲ್ಲ.
ನೀವು ಏನೇ ಆಗಿರಿ ನಿಮ್ಗೆ ಆರೋಗ್ಯ ಬೇಕಾಗುತ್ತೆ ತುಂಬ ಮುಖ್ಯವಾಗಿ ಅಂತ. ನಾಡನ್ನಾಳುವ ಪ್ರಭು ಆಗಿರಿ ಅಥವಾ ನಿತ್ಯದ ಬದುಕಿಗೆ ಕೂಲಿ ಮಾಡ್ತಕ್ಕಂಥ ಕಾರ್ಮಿಕ ಆಗಿರಿ, ಸಾಧನೆ ಮಾಡುವಂಥ ಯೋಗಿ ಆಗಿರಿ, ಇದಿಲ್ಲದೆ ಈ 3 ಅಕ್ಷರದ ಆರೋಗ್ಯ ಅನ್ನೋ ಸಂಗತಿ ಇಲ್ಲದೆ ನಿಮಗೆ ನೀವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಅದನ್ನು ಆಯುರ್ವೇದ ಈ ಭಾಷೆಯಲ್ಲಿ ಹೇಳ್ತು, ಧರ್ಮ ಅರ್ಥ ಕಾಮ ಮೋಕ್ಷಾಣ ಆರೋಗ್ಯಂ ಮೂಲಂ ಉತ್ತಮಂ. ಇದೇ ಬೇರು ಅಂತ. ಈಗ ಅರ್ಥ ಕಾಮ ಅಂದರೆ ನೀವು ಹಣ ಸಂಪಾದನೆ ಮಾಡಬೇಕು, ಆರೋಗ್ಯ ಬೇಕು. ಸುಖ ಪಡಬೇಕು, ಆರೋಗ್ಯ ಬೇಕು. ಧರ್ಮಾಚರಣೆ ಮಾಡಬೇಕು, ಆರೋಗ್ಯ ಬೇಕು. ಮೋಕ್ಷ ಸಾಧನೆ ಮಾಡಬೇಕು, ಆರೋಗ್ಯ ಬೇಕು. ಏನೇ ಮಾಡೋದಾದ್ರೂ ಕೂಡ ಆರೋಗ್ಯ ತುಂಬ ಮೂಲ ಎಂಬುದಾಗಿ ಆಯುರ್ವೇದ ಹೇಳ್ತು. ಈಗ ಆರೋಗ್ಯ ಹೋದರೆ ಎಲ್ಲ ಹೋಯ್ತು ಅಂತ ಅನ್ಬೇಕಾದ್ರೆ ಆರೋಗ್ಯ ಹೇಗೆ ಹೋಗುತ್ತೆ ಅಂತ, ಹೋಗೋ ದಾರಿ ಯಾವುದು, ಎಲ್ಲಿಂದ ಹೋಗುತ್ತೆ ಆರೋಗ್ಯ ಅಂತ ಇಟ್ಕೊಳ್ಳೋದು ಹೇಗೆ ಅನ್ನೋದು ಮುಖ್ಯವಾಗಿರುವಂಥ ಪ್ರಶ್ನೆ. ಆ ಪ್ರಯತ್ನ ತಾನೇ ಇದು. ಎಲ್ರಿಗೂ ಆರೋಗ್ಯ ಇಟ್ಕೊಳ್ಳೋದು ಹೇಗೆ, ಹೋಗದೇ ಇರೋ ಥರ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸೋ ಪ್ರಯತ್ನ ತಾನೇ ಈ ಕಾರ್ಯಕ್ರಮ ಅಂತ. ಹಾಗಾಗಿ ಅಲ್ಲಿಗೆ ನಾವು ಹೋಗೋದಾದರೆ ನಮಗೊಂದು ಕನ್ನಡದ ಗಾದೆ ನೆನಪಾಗತ್ತೆ. ಆ ಗಾದೆ ಈ ಥರ ಇದೆ, ಬಡವ ನೀ ಮಡಗಿದಂಗಿರು ಅಂತ ಒಂದು ಗಾದೆ ಇದೆ. ಬಡವ ನೀ ಮಡಗಿದಂಗಿರು ಅಂದರೆ ಇಟ್ಟ ಹಾಗೆ ಇರು ಅಂತ. ಪ್ರಕೃತಿನ ನಾನು ಹೇಗಿಟ್ಟಿದೆಯೋ ಹಾಗಿರು ಅಂತ. ಅದಕ್ಕೆ ವ್ಯತ್ಯಾಸವಾಗಿರಬೇಡ, ತೊಂದರೆ ಆಗುತ್ತೆ ತುಂಬ ಅಂತ. ಈ ಪ್ರಕೃತಿ ಇಟ್ಟಾಗಿರಬೇಕು ಅಂದರೆ ಏನು ಅಂದರೆ ಅದನ್ನ ಈ ಥರ ನಾವು ತಗೋಬೋದು. ಉದಾಹರಣೆಗೆ ಸಾಯಂಕಾಲ ಆಗತ್ತೆ, ಪ್ರಕೃತಿ ಕತ್ಲು ಮಾಡುತ್ತೆ ಎಲ್ಲ ಕಡೆಗೂ. ಏನು ಸಂದೇಶ ಅಂದರೆ ನಿದ್ದೆ ಮಾಡುವಂಥ ಸಂದೇಶ. ರಾತ್ರಿ ಚೆನ್ನಾಗಿ ಕಣ್ಕಾಣೋಂಥ ಪ್ರಾಣಿಗಳಿರ್ತವೆ. ಸಿಂಹ ಇದೆ, ಹುಲಿ ಇದೆ, ಅಥವಾ ಚಿರತೆ ಇದೆ. ರಾತ್ರಿ ಬೇಟೆಯಾಡಬೇಕು ಅವು. ಹಾಗಾಗಿ ಅಂಥ ಕಣ್ಣನ್ನು ಅವುಗಳಿಗೆ ಪ್ರಕೃತಿ ಕೊಟ್ಟಿದೆ, ನಮಗೆ ಕೊಟ್ಟಿಲ್ಲ ಅಂಥ ಕಣ್ಣನ್ನು ಪ್ರಕೃತಿ. ರಾತ್ರಿ ನಮಗೆ ಕಾಣಿಸಲ್ಲ ಕತ್ಲಲ್ಲಿ. ಯಾಕೆ ಹಾಗಿಟ್ಟಿದೆ ಪ್ರಕೃತಿ ಅಂದರೆ ನಿದ್ದೆ ಮಾಡು ಅಂತ. ನಾವು ಮಾಡಲ್ಲ. ರಾತ್ರಿ ಪ್ರಕೃತಿ ಕತ್ಲು ಮಾಡುತ್ತೆ. ನಾವು ದೀಪ ತುಂಬ ಜಾಜ್ವಲ್ಯಮಾನವಾದ ದೀಪಗಳನ್ನ ಇಟ್ಕೊಂಡು ಜೀವನ ಮಾಡೋಕ್ಕೆ ಹೋಗ್ತೀವಿ. ಅಂದರೆ ಪ್ರಕೃತಿಗೆ ವಿರುದ್ಧವಾಗಿರುವಂಥ ನಡೆ ಇದು ಅಂತ. ಇಲ್ಲಿ ಆರೋಗ್ಯ ಕೆಡುವಂಥದ್ದು ಅಂತ. ಬೆಳಗಾದರೆ ಎಲ್ಲೆಡೆ ಬೆಳಕು ಬೆಳಕು ಬೆಳಕು, ತುಂಬ ಬೆಳಕು. ಪ್ರಕೃತಿ ಸಂದೇಶ ಏನು, ಕೆಲಸ ಮಾಡು ಅಂತ. ತುಂಬ ಸರಳ ಸೂತ್ರ ಅಂತ. ನಮ್ಮ ಆರೋಗ್ಯಶಾಸ್ತ್ರ, ಪಾರಂಪರಿಕ ಆರೋಗ್ಯಶಾಸ್ತ್ರ ಏನು ಹೇಳುತ್ತೆ ಅಂದರೆ ಆರೋಗ್ಯಕ್ಕೆ ತುಂಬ ಮುಖ್ಯವಾಗಿ ಬೇಕಾಗುವಂಥದ್ದು ಈ ಮೂಲಭೂತ ಸಂಗತಿಗಳು ಅಂತ. ನಿದ್ದೆ ಮತ್ತು ಆಹಾರ ಅಂತ. ನಿದ್ದೆ ಮತ್ತು ಆಹಾರ, ನಮ್ಮ ಚಟುವಟಿಕೆಗಳು, ಅದನ್ನು ಹೇಳ್ತಾ ಇದೆ ಅದು. ಈಗ ನೀವು ಕೆಲಸ ಮಾಡೋ ಹೊತ್ತಿಗೆ ನಿದ್ದೆ ಮಾಡಿದರೆ, ನಿದ್ದೆ ಮಾಡೋ ಹೊತ್ತಿಗೆ ಕೆಲಸ ಮಾಡಿದರೆ ಪ್ರಕೃತಿ ಒಪ್ಪಲ್ಲ ಅದನ್ನು ಆಯುರ್ವೇದ ಭಾಷೆಯಲ್ಲಿ ಹೇಳೋದಾದರೆ, ನೀವು ರಾತ್ರಿ ಎಚ್ಚರ ಇದ್ದರೆ ವಾತ ವಿಕಾರ ಆಗತ್ತೆ, ಹಗಲು ನಿದ್ದೆ ಮಾಡಿದರೆ ಕಫ ವಿಕಾರ ಆಗತ್ತೆ. ಇರೋದೇ 3, ವಾತ ಪಿತ್ತ ಕಫ. 2 ವಿಕಾರ ಆದರೆ ಏನು ಉಳಿತು? 2 ವಿಕಾರ ಆದರೆ 3ನೇದನ್ನು ಕೆಡಿಸತ್ತೆ ಅದು. 2 ಕೆಟ್ಟರೆ 3ನೇದನ್ನು ಕೆಡಿಸತ್ತೆ ಅದು. ಏನು ಉಳಿಯಲ್ಲ ಆಮೇಲೆ ಅಂತ. ಅದು ಇವತ್ತಿನ ಜೀವನ ಪದ್ಧತಿ ತುಂಬ ವ್ಯತ್ಯಾಸ ಇದ್ಬಿಟ್ಟಿದೆ. ಈ ಥರ ಇಲ್ಲ, ಇದಕ್ಕೆ ಬೇಕಾದಾಗಿಲ್ಲ. ಇವತ್ತಿನ ಜೀವನ ಹೇಗಿದೆ ಅಂದರೆ ರಾತ್ರಿನೇ ಇಲ್ಲ ಅಂತ, ಬರೀ ಹಗಲು ಮಾತ್ರ ಅಂತ. ಹಗಲು ಸೂರ್ಯ, ರಾತ್ರಿ ನಮ್ಮ ಸೂರ್ಯ, ನಮ್ಮ ದೀಪಗಳು ತುಂಬ ಕೆಲಸ ಮಾಡ್ತಾ ಇರುತ್ತೆ ಅಂತ. ಹಾಗೆ ಈ ಬೇಸಿಕ್ ಥಿಂಗ್ಸ್ ಅಥವಾ ಮೂಲಭೂತ ಸಂಗತಿಗಳಂತ ಏನಿದೆ, ಇದನ್ನು ಸರಿಪಡಿಸ್ಕೊಳ್ತಾ ಇದ್ರೆ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ರಾತ್ರಿ ನಿದ್ದೆ ಮಾಡಬೇಕು, ಹಗಲು ಕೆಲಸ ಮಾಡಬೇಕು. ಸಂಧ್ಯಾಕಾಲ ಬಂದರೆ ಅಂತರ್ಮುಖಿ ಆಗಬೇಕು. ಯಾಕೆಂದರೆ ರಾತ್ರಿ ತಮೋಗುಣ ಅದು ಕತ್ತಲನ್ನುಂಟು ಮಾಡುತ್ತೆ, ನಿದ್ದೆ ಮಾಡು ಅಂತ ಹೇಳುತ್ತೆ ಅದು. ಹಗಲು ರಜೋಗುಣ ಬೆಳಕನ್ನು ಮಾಡುತ್ತೆ, ಅದು ಕೆಲಸ ಮಾಡು ಅಂತ ಹೇಳುತ್ತೆ. ಈ ಸಂಧಿ ಬರುತ್ತಲ್ಲ, ಸಂಧ್ಯಾ ಅಂದರೆ ಅದು ಅಂತ. ಹಗಲು ರಾತ್ರಿ ಸೇರೋ ಜಾಗ, ರಾತ್ರಿ ಮತ್ತು ಹಗಲು ಸೇರೋ ಜಾಗ ಬೆಳಗ್ಗೆ. ಅದು ಈ ಸಮಯಗಳಲ್ಲಿ ನಾವು ಅಂತರ್ಮುಖಿ ಆಗಬೇಕು, ಧ್ಯಾನ ಮಾಡಬೇಕು. ಈ ಸಂಧ್ಯಾ ಅನ್ಬೇಕಾದ್ರೆ ಈ ಧ್ಯಾ ಅನ್ನೋದು ಅಂತರ್ಮುಖತೆಯನ್ನು ಹೇಳುತ್ತೆ. ಮನುಷ್ಯ ಒಂದಷ್ಟು ತನ್ನ ಬಗ್ಗೆನೂ ಯೋಚನೆ ಮಾಡಬೇಕು, ತನ್ನ ಪಾಡು ತಾನಿರೋದನ್ನು ಕಲಿಬೇಕು. ಹಾಗಿದ್ದರೆ ಮಾನಸಿಕ ಸ್ವಾಸ್ಥ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಿಲ್ಲದೆ ಇದ್ದರೆ ಮನಸ್ಸು ಕೆಡುತ್ತೆ. ಮನಸ್ಸು ಕೆಟ್ಟರೆ ಎಲ್ಲವೂ ಕೆಡುತ್ತೆ. ಮನಸ್ಸು ಒಂದು ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಮ್ಮ ಪರಂಪರೆ ಹೇಳುತ್ತೆ. ಎಲ್ಲ ರೋಗಗಳಿಗೂ ಮನಸ್ಸು ಮೂಲ ಅಂತ ಇನ್ನೊಂದು ರೀತಿಯಿಂದ ಹೇಳುತ್ತೆ ಅದು ಅಂತ. ಮನಸ್ಸು ಕೆಡೋದು ಯಾವಾಗ ಅಂದರೆ ಒಂದಿಷ್ಟು ಚಿತ್ತ ವಿಶ್ರಾಂತಿಗೆ ಅವಕಾಶ ಕೊಡದೇ ಇದ್ದಾಗ ಅಂತ. ಆ ಸಮಯ ಯಾವುದಂದ್ರೆ ಸಂಧ್ಯಾ ಕಾಲಗಳು.
ಸಾಯಂಕಾಲ ಅಂದರೆ ಕತ್ಲಾಗ್ತಾ ಇದೆ ಅಂದರೆ ಒಳಗಡೆ ಬೆಳಕು ಮಾಡ್ಕೊ ಅಂತ. ಒಂಚೂರು ಹೊತ್ತು ಧ್ಯಾನ ಮಾಡು, ಒಂಚೂರು ಹೊತ್ತು ಯೋಗ ಮಾಡು, ಒಂಚೂರು ಹೊತ್ತು ಭಜನೆ ಮಾಡು, ಒಂಚೂರು ಹೊತ್ತು ನಿನ್ನ ಪಾಡ್ರೆ ನೀ ಇರು, ಒಂದು ಸ್ವಲ್ಪ ಹೊತ್ತು ನಿನ್ನ ಬಗ್ಗೆ ನೀ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು, ಆತ್ಮಾನುಸಂಧಾನ ಮಾಡು. ಇದನ್ನು ಮಾಡ್ತಾ ಇಲ್ಲ, ಇದು ಯಾವುದನ್ನು ಕೂಡ ನಾವು ಮಾಡ್ತಾ ಇಲ್ಲ.